ಮೈಸೂರು ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. 6.5 ಕೋಟಿ ವೆಚ್ಚದಲ್ಲಿ ಇಂದಿನಿಂದ 21 ದಿನ ಮೈಸೂರು ವಿದ್ಯುತ್ ದೀಪಗಳಿಂದ ಕಂಗೊಳಿಸಲಿದೆ. ಸಯ್ಯಾಜಿರಾವ್ ರಸ್ತೆಯಲ್ಲಿ ಹಸಿರು ಚಪ್ಪರ ನಿರ್ಮಾಣವಾಗಿದ್ದು, ಮೈಸೂರು ನಗರದಲ್ಲಿ ಸುಮಾರು 126 ಕಿಲೋಮೀಟರ್ ದೀಪಾಲಂಕಾರ ಮಾಡಲಾಗಿದೆ. 101 ವೃತ್ತಗಳು, 61 ಪ್ರತಿಕೃತಿಗಳು, 24 ಇತರೆ ವಿದ್ಯುತ್ ಕಲಾಕೃತಿಗಳ ನಿರ್ಮಾಣವನ್ನ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ವಿದ್ಯುಕ್ತವಾದ ಚಾಲನೆ ಸಿಕ್ಕಿದೆ. ದಸರಾ ಮಹೋತ್ಸವದ ವಿದ್ಯುಕ್ತವಾಗಿ ಚಾಲನೆ ಸಿಗುವಂಥ ಇವತ್ತೇ ದಸರಾ ದೀಪಾಲಂಕಾರಕ್ಕೂ ಕೂಡ ಚಾಲನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ ದಸರಾ ದೀಪಾಲಂಕಾರವನ್ನು ಉದ್ಘಾಟನೆ ಮಾಡಲಾಗಿದೆ. ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳಲ್ಲೂ ಕೂಡ ಈಗಾಗಲೇ ವಿದ್ಯುತ್ ದೀಪಗಳಿಂದ ಇಡೀ ಮೈಸೂರು ಜಗಮಗಿಸ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖ ವೃತ್ತಗಳಲ್ಲಿ ಸಾಕಷ್ಟು ಕಲಾಕೃತಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ವಿವಿಧ ಬಣ್ಣದ ಬಲ್ಬ್ಗಳಿಂದ ಈ ಒಂದು ದಸರಾ ದೀಪಾಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ಸುಮಾರು 126 ಕಿಲೋಮೀಟರ್ನಷ್ಟು ದಸರಾ ದೀಪಾಲಂಕಾರವನ್ನು ಮಾಡಲಾಗಿರುವಂಥದ್ದು. ಸುಮಾರು 101 ವೃತ್ತಗಳಲ್ಲಿ ಈ ಒಂದು ದೀಪಾಲಂಕಾರವನ್ನು ಮಾಡಲಾಗಿದೆ. 61 ಪ್ರತಿಕೃತಿಗಳು ಹಾಗೂ 24 ಇತರೆ ವಿದ್ಯುತ್ ಪ್ರತಿಕೃತಿಗಳನ್ನು ಕೂಡ ಈ ಬಾರಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಈ ಬಾರಿ 21 ದಿನಗಳ ಕಾಲ ಮೈಸೂರು ನಗರದಲ್ಲಿ ದಸರಾ ಒಂದು ದೀಪಾಲಂಕಾರ ವ್ಯವಸ್ಥೆ ಇರಲಿದೆ. ಸಾಕಷ್ಟು ವಿವಿಧ ರೀತಿಯ ಒಂದು ಶೈಲಿಗಳನ್ನು ಈ ಬಾರಿ ದಸರಾದಲ್ಲಿ ಮಾಡಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ದೇವಾಲಯದ ಒಂದು ಶೈಲಿಯನ್ನು ಮಾಡಲಾಗಿದೆ. ಅಂದರೆ ಪ್ರಮುಖ ವೃತ್ತಗಳಲ್ಲಿ ನಮ್ಮ ಪರಂಪರೆಗಳನ್ನು ಸಾರುವಂತಹ ದೇವಾಲಯಗಳ ಒಂದು ಪ್ರತಿಕೃತಿಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಜೊತೆಗೆ ಶ್ರೀಕೃಷ್ಣನ ಮಂಟಪವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯ ಒಂದಷ್ಟು ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರನ್ನು ಅಟ್ರಾಕ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ಮಹಾರಾಜ ಕಾಲೇಜು ಮೈದಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈ ರಸ್ತೆಯಲ್ಲೂ ಕೂಡ ಈಗಾಗಲೇ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಮರಗಳಿಗೂ ಕೂಡ ಪರಿಸರ ಸ್ನೇಹಿ ಒಂದು ಬಲ್ಬ್ಗಳನ್ನು ಬಳಸುವಂಥ ಮೂಲಕ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಸಾಕಷ್ಟು ರೀತಿಯ ಒಂದು ವೈಶಿಷ್ಟ್ಯವು ಈ ಬಾರಿಯ ದಸರಾ ದೀಪಾಲಂಕಾರದಲ್ಲಿ ಕಾಣಬಹುದು. ಪ್ರಮುಖ ವೃತ್ತಗಳು ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಹೊಸ ರೀತಿಯ ಒಂದಷ್ಟು ಕಲಾಕೃತಿಗಳು ಹಾಗೂ ವಿದ್ಯುತ್ ದೀಪಗಳ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಮೂಲಕ ದಸರಾಗೆ ಮತ್ತಷ್ಟು ಮೆರುಗು ಸಿಗ್ತಾ ಇರುವಂಥದ್ದು. ಪ್ರವಾಸಿಗರನ್ನ ಮೈಸೂರು ಮತ್ತಷ್ಟು ತನ್ನತ್ತ ಸೆಳೆಯುವಂತಹ ಒಂದು ವೈಭವ ಮೈಸೂರಿನಲ್ಲಿ ಇದೀಗ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮೈಸೂರು.